ಫೋನ್ ಮಾಡೋಣ ಅಂದರೆ ನಿನ್ನ ನಂಬರ್ ಗೊತ್ತಿರಲಿಲ್ಲ. ನಮಸ್ತೆ ಸ್ನೇಹಿತರೆ, ಇದು ಇವತ್ತಿನ ಕಥೆಯ ಶೀರ್ಷಿಕೆ. ಗಂಡನಿಗೆ ಒಳ್ಳೆಯ ನೌಕರಿ ಇದೆ, ಮಡಿಲಲ್ಲಿ ಇಬ್ಬರು ಮುದ್ದಾದ ಗಂಡು ಮಕ್ಕಳಿದ್ದಾರೆ, ಒಂದಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ಸಾಹಿತ್ಯ, ಸಂಗೀತ, ನೃತ್ಯ ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ಆಸಕ್ತಿಯೂ ಇದೆ. ಹೀಗೆಲ್ಲ ಇದ್ದಾಗ ಗೃಹಿಣಿ ಏನು ಮಾಡ್ತಾಳೆ ಹೇಳಿ? ಹೊಸದೊಂದು ಮನೆ ಕಟ್ಟುವ, ಉದ್ಯಮ ಆರಂಭಿಸುವ, ಭವಿಷ್ಯದ ದಿನಗಳ ಕುರಿತು ಪ್ಲ್ಯಾನ್ ಮಾಡುವುದರಲ್ಲಿ ಬ್ಯುಸಿ ಆಗುತ್ತಾಳೆ. ಆದರೆ ಯಶ್ಮಿತಾ ಕೆನೆತ್ ಅಂಥವರಲ್ಲ. ಇಬ್ಬರು ಸ್ವಂತ ಮಕ್ಕಳನ್ನು ಹೊಂದಿದ ನಂತರವೂ ಮತ್ತೊಂದು ಮಗುವನ್ನು, ಅದು ಅಂಗವಿಕಲ ಹೆಣ್ಣು ಮಗುವನ್ನು ದತ್ತು ಪಡೆದು ಆಕೆಯನ್ನು ಮಹಾರಾಣಿಯಂತೆ ಸಾಕುತ್ತಿದ್ದಾರೆ. ನೀವೀಗ ಓದಲಿರುವುದು ಯಶ್ಮಿತಾ ಎಂಬ ಕರುಣಾಳು ಮನಸ್ಸಿನ ಅಮ್ಮನ ಕಥೆಯನ್ನೇ. ಯಶ್ಮಿತಾ ತಮಿಳುನಾಡಿನ ಕನ್ಯಾಕುಮಾರಿ ಜಿಲ್ಲೆಯವರು. ಪತಿ ಮತ್ತು ಮಕ್ಕಳೊಂದಿಗೆ ಈಗ ಪುಣೆಯಲ್ಲಿ ನೆಲೆಸಿದ್ದಾರೆ. ಹೆತ್ತವರಿಗೆ ಹೆಣ್ಣು ಭಾರ, ಹೆಣ್ಣು ಮಗು ಹುಣ್ಣು ಇದ್ದಂತೆ ಎಂದೆಲ್ಲ ಯೋಚಿಸುವ ಜನರೇ ಹೆಚ್ಚಿರುವ ಈ ಸಮಾಜದಲ್ಲಿ ಸ್ವಂತ ಮಕ್ಕಳನ್ನು ಹೊಂದಿದ ನಂತರವೂ ಹೆಣ್ಣು ಮಗುವನ್ನು ದತ್ತು ಪಡೆದದ್ದು ಯಾಕೆ? ಆ ಮಗುವಿನಿಂದ ತಮ್ಮ ಬದುಕಿನಲ್ಲಿ ಏನೇನೆಲ್ಲ ಬದಲಾವಣೆ ಆಯಿತು ಎಂಬುದನ್ನು ಅವರಿಲ್ಲಿ ಮುಕ್ತವಾಗಿ ಹೇಳಿಕೊಂಡಿದ್ದಾರೆ. ಅದನ್ನು ನಾನು ಓದಿ ನಿಮಗೆಲ್ಲ ತಿಳಿಸುವ ಪ್ರಯತ್ನ ಮಾಡುತ್ತೇನೆ. ಅನಾಥ ಮಕ್ಕಳನ್ನು ದತ್ತು ಪಡೆದು ಸಾಕುವುದು ಬಹಳ ಶ್ರೇಷ್ಠ ಕೆಲಸ. ಇಂಥದೊಂದು ಸಾಲನ್ನು ನಾನು ಓದಿದ್ದು ಕಾಲೇಜು ದಿನಗಳಲ್ಲಿ. ಮುಂದೆ ನಾನು ಒಂದು ಮಗುವನ್ನು ದತ್ತು ತಗೋಬೇಕು ಎಂಬ ನಿರ್ಧಾರ ಅವತ್ತೇ ನನ್ನ ಜೊತೆಯಾಯಿತು. ಮದುವೆಯಾದಾಗ ನನ್ನ ಗಂಡನಿಗೂ ಅದನ್ನೇ ಹೇಳಿದೆ. ಈ ಮಾತಿನಿಂದ ಅವರಿಗೆ ಸಂತೋಷವಾದಂತೆ ಕಾಣಲಿಲ್ಲ. ನೋಡುವ, ಒಂದು ಗಂಡು ಒಂದು ಹೆಣ್ಣು ಮಗು ಬೇಕು ಅಂತ ನನ್ನ ಆಸೆ. ನಮಗೆ ಮಕ್ಕಳಾಗದಿದ್ದರೆ ದತ್ತು ತೆಗೆದುಕೊಳ್ಳುವ ಅಂದರು. ಕೆಲ ದಿನಗಳ ನಂತರ ನಾನು ಗಂಡು ಮಗುವಿನ ತಾಯಿಯಾದೆ. 3 ವರ್ಷದ ನಂತರ ಮತ್ತೆ ಗರ್ಭಿಣಿಯಾದೆ. ಈ ಬಾರಿ ನಮಗೆ ಹೆಣ್ಣು ಮಗುವಾದರೆ ಸಾಕು ಎಂದರು ನನ್ನ ಪತಿರಾಯ. ಒಂದು ಗಂಡು ಒಂದು ಹೆಣ್ಣು ಮಗು ಬೇಕೆನ್ನುವುದು ಅವರ ಬಯಕೆಯಾಗಿತ್ತು ಅಂದಿನಲ್ಲವೇ. ಅಕಸ್ಮಾತ್ ಈಗ ಹೆಣ್ಣು ಮಗು ಆಗಿಬಿಟ್ಟರೆ ಒಂದು ಮಗುವನ್ನು ದತ್ತು ಪಡೆಯಬೇಕು ಎಂಬ ಆಸೆ ಈಡೇರುವುದೇ ಇಲ್ಲ ಅನಿಸಿತು. ನಾನಾಗ ಮೌನವಾಗಿ ದೇವರನ್ನು ಪ್ರಾರ್ಥಿಸಿದೆ. ದೇವರೇ, ನನಗೆ ಈ ಬಾರಿಯೂ ಗಂಡು ಮಗುವನ್ನೇ ಕರುಣಿಸು. ಆ ಮೂಲಕ ಹೆಣ್ಣು ಮಗುವನ್ನು ದತ್ತು ಪಡೆಯಲು ಅವಕಾಶ ಕಲ್ಪಿಸು. ದೇವರು ನನ್ನ ಪ್ರಾರ್ಥನೆಯನ್ನು ಕೇಳಿಸಿಕೊಂಡ. ಎರಡನೆಯದು ಗಂಡು ಮಗು ಎಂದು ಗೊತ್ತಾದಾಗ, ಆಯಿತು, ನಿನ್ನ ಆಸೆಯಂತೆಯೇ ಹೆಣ್ಣು ಮಗುವೊಂದನ್ನು ದತ್ತು ಪಡೆಯೋಣ ಎಂದು ಯಜಮಾನರು ಹೇಳಿದರು. ಕಿರಿಯ ಮಗನಿಗೆ 1 ವರ್ಷ ಆಗುತ್ತಿದ್ದಂತೆಯೇ ಮಗುವೊಂದು ದತ್ತು ಪಡೆಯುವ ಕೆಲಸಕ್ಕೆ ನಾವು ಚಾಲನೆ ನೀಡಿದೆವು. ಹಾಲುಗಲ್ಲದ ಹಸುಳೆಯನ್ನು ತಂದು ಸಾಕುವುದು ಬಹಳ ರಿಸ್ಕಿ ಎಂಬುದು ಕೆಲವೇ ದಿನಗಳಲ್ಲಿ ನಮಗೂ ಅರ್ಥವಾಯಿತು. ಹಾಗಾಗಿ 2 ರಿಂದ 4 ವರ್ಷದೊಳಗಿನ ಮಗುವನ್ನು ದತ್ತು ಪಡೆಯಲು ನಿರ್ಧರಿಸಿದೆವು. ಅದಕ್ಕಿಂತ ಮೊದಲು ಹೊಸ ಸದಸ್ಯನ ಆಗಮದ ಕುರಿತು ನಮ್ಮ ಮಕ್ಕಳಿಗೂ ತಿಳಿಸಬೇಕಿತ್ತು. ಇಬ್ಬರ ಮನದಲ್ಲೂ 3ನೇ ಮಗುವಿಗೆ ವಿಶೇಷ ಸ್ಥಾನ ಸಿಗುವಂತೆ ನೋಡಿಕೊಳ್ಳಬೇಕಿತ್ತು. ಮಕ್ಕಳನ್ನು ಎದುರಿಸಿ ಕೂರಿಸಿಕೊಂಡು ಕೆಲವು ಮಕ್ಕಳಿಗೆ ಯಾವ್ಯಾವುದೋ ಕಾರಣದಿಂದ ಪೇರೆಂಟ್ಸ್ ಇರುವುದಿಲ್ಲ, ಅವರೆಲ್ಲ ಹಾಸ್ಟೆಲ್ನಲ್ಲೇ ಇರುತ್ತಾರೆ ಅಂತ ಒಂದು ಹೆಣ್ಣು ಮಗುವನ್ನು ಹಾಸ್ಟೆಲ್ನಿಂದ ತಗೊಂಡು ಬರೋಣ, ಅವಳನ್ನು ನಾವೇ ಸಾಕೋಣ, ಆಗಬಹುದಾ? ಅವಳಿಗೂ ಮನೇಲಿ ಜಾಗ ಕೊಡ್ತೀರಾ? ಅವಳ ಜೊತೆ ಆಟ ಆಡಿಕೊಂಡು ಇರ್ತೀರಾ ಎಂದೆಲ್ಲ ಹೇಳಿದೆ. ನನ್ನ ಮಕ್ಕಳು ಸಂಭ್ರಮದಿಂದ ಒಪ್ಪಿಗೆ ಕೊಟ್ಟರು. ಅಷ್ಟೇ ಅಲ್ಲ,
ಅಮ್ಮ, ಯಾವಾಗ ಹೊಸ ಪಾಪು ಬರ್ತದೆ, ಅವಳನ್ನು ಯಾವತ್ತು ಕರ್ಕೊಂಡು ಬರ್ತೀಯಾ ಎಂದೆಲ್ಲ ಪ್ರಶ್ನಿಸಲು ಮುಂದಾದರು. ಮತ್ತೊಂದು ಜೀವವನ್ನು ಸ್ವಾಗತಿಸಲು ಮಕ್ಕಳು ರೆಡಿಯಾಗಿದ್ದಾರೆ ಎಂಬುದು ಖಚಿತವಾದ ಮೇಲೆ ನನ್ನ ಉತ್ಸಾಹಕ್ಕೆ ರೆಕ್ಕೆ ಬಂದಿತು. ಮರುದಿನದಿಂದಲೇ ಅನಾಥ ಮಕ್ಕಳನ್ನು ಹೊಂದಿರುವ ಆಶ್ರಮಗಳು, ಅಲ್ಲಿರುವ ಹೆಣ್ಣು ಮಕ್ಕಳು, ಅವರ ಹಿನ್ನೆಲೆಯನ್ನು ಚೆಕ್ ಮಾಡುತ್ತಾ ಹೋದೆ. ಆಗ ಗೊತ್ತಾದ ಸಂಗತಿ ಎಂದರೆ ಅಂಗವಿಕಲ ಮಕ್ಕಳನ್ನು ದತ್ತು ಪಡೆದವರ ಸಂಖ್ಯೆ ವಿಪರೀತ ಕಡಿಮೆಯಾಗಿತ್ತು. ಎಲ್ಲರೂ ಚೆನ್ನಾಗಿರುವ ಮಕ್ಕಳ ಕಡೆಗೆ ಮಾತ್ರ ಗಮನ ಹರಿಸಿದರೆ ಈ ಪಾಪದ ಮಕ್ಕಳ ಗತಿಯೇನೋ ಅನ್ನಿಸಿತು. ನನ್ನ ಗಂಡನು ಇದೇ ಮಾತು ಹೇಳಿದರು. ತಕ್ಷಣ ನಾನು, ಒಂದು ಅಂಗವಿಕಲ ಹೆಣ್ಣು ಮಗುವನ್ನೇ ದತ್ತು ಪಡೆಯೋಣ ರೀ ಎಂದೆ. ಯಜಮಾನರು ಅದಕ್ಕೂ ಒಪ್ಪಿದರು. ಆಮೇಲೆ ನಾವು ತಡ ಮಾಡಲಿಲ್ಲ. ನಮ್ಮ ಹೆತ್ತವರಿಗೆ, ಬಂಧುಗಳಿಗೆ ಈ ವಿಷಯ ತಿಳಿಸಿದೆವು. ಹೆಣ್ಣು ಮಗು, ಅದು ಏನು, ಅಂಗವಿಕಲ ಮಗುನ ದತ್ತು ತಗೊಳ್ತಾ ಇದ್ದೀವಿ ಅಂದಾಗ ಕೆಲವರು ಗಾಬರಿಯಾದರು. ಹೆಣ್ಣು ಮಗುನ ಸಾಕುವುದು ಬಹಳ ಕಷ್ಟ, ಎರಡೆರಡು ಬಾರಿ ಯೋಚನೆ ಮಾಡಿ ಮುಂದುವರಿರಿ ಅಂದರು. ಈ ಹೊತ್ತಿಗಾಗಲೇ ಹೆಣ್ಣು ಮಗು ಬೇಕೇ ಬೇಕು ಎಂಬ ತುಡಿತ ನಮಗೆ ಬಂದು ಬಿಟ್ಟಿತು. ಹಾಗಾಗಿ ಆಗಿದ್ದಾಗಲಿ ಎಂದುಕೊಂಡು ನಮಗೆ ಒಪ್ಪಿಗೆ ಆಗುವಂಥ ಮಗುವಿನ ಹುಡುಕಾಟಕ್ಕೆ ಮುಂದಾದೆವು. ಕಂಪ್ಯೂಟರಿನ ಮುಂದೆ ಕೂರುವುದು, ಒಂದೊಂದೇ ಆಶ್ರಮದ ಅಲ್ಲಿರುವ ಮಕ್ಕಳ ಚಿತ್ರ, ವಯಸ್ಸು, ಹಿನ್ನೆಲೆ ಗಮನಿಸುವುದೇ ನನ್ನ ಕೆಲಸವಾಯಿತು. ಹೀಗೆ 15-20 ದಿನಗಳು ಕಳೆದವು. ಪ್ರತಿಯೊಂದು ಮಗುವನ್ನು ನೋಡಿದಾಗಲೂ ಮಾತಲ್ಲಿ ವಿವರಿಸಲು ಆಗದಂಥ ಫೀಲ್ ಉಂಟಾಗುತ್ತಿತ್ತು. ಅವತ್ತೊಂದು ದಿನ ಒಂದು ಮಗುವಿನ ಫೋಟೋ ಕಾಣಿಸಿತು. ಯಾಕೋ ಕಾಣೆ ಅಲ್ಲಿಂದ ಕಣ್ಣು ಕೀಲಿಸಲು ಮನಸ್ಸೇ ಬರಲಿಲ್ಲ. ಆ ಮಗು ಕಂಪ್ಯೂಟರಿನ ಒಳಗಿಂದಲೇ ಅಮ್ಮ ಎಂದು ಕರೆದಂತೆ ಭಾಸವಾಗಿ ಬಿಡ್ತು. ಲವ್ ಅಟ್ ಫಸ್ಟ್ ಸೈಟ್ ಅಂತಾರಲ್ಲ, ಹಾಗೆ ಮೊದಲನೇ ನೋಟದಲ್ಲೇ ಆ ಮಗುವಿನ ಮುದ್ದು ನೋಟ ನನ್ನನ್ನು ಮರಳು ಮಾಡಿತು. ತಕ್ಷಣ ಯಜಮಾನರಿಗೆ ಹೇಳಿದೆ, ನಮಗೆ ಇದೇ ಮಗು ಇರಲಿ. 2-4 ವರ್ಷದೊಳಗಿನ ಮಗುವಾಗಿ ನಾವು ಹಂಬಲಿಸಿದ್ವಿ. ಆದರೆ ಮಗುವನ್ನು ದತ್ತು ಪಡೆಯುವುದು 1-2 ದಿನದಲ್ಲಿ ಆಗುವ ಕೆಲಸವಲ್ಲ. ಅದಕ್ಕೂ ಕೆಲವು ನಿಯಮಗಳಿವೆ, ಕಾನೂನುಗಳಿವೆ. ಅವನ್ನೆಲ್ಲ ಪಾಲಿಸುವ ವೇಳೆಗೆ 1 ವರ್ಷವೇ ಆಗೋಯ್ತು. ಹಾಗಾಗಿ ಮಗಳು ಮನೆಗೆ ಬಂದಾಗ ಅವಳಿಗೆ 5 ವರ್ಷ ತುಂಬಿತ್ತು. ದತ್ತು ತಗೊಂಡ ಮಗುವಿಗೆ ರುತ್ ಎಂದು ಹೆಸರಿಟ್ಟೆವು. ನಮ್ಮ ಮಗಳಿಗೆ ಎಡಗಾಲಿನಲ್ಲಿ ಮಂಡಿಯ ಕೆಳಗಿನ ಭಾಗ ಇರಲಿಲ್ಲ, ಬಲಗಾಲಿನಲ್ಲಿ ಪಾದ ತಿರುಚಿಕೊಂಡಿತ್ತು. ಅಂದರೆ 2 ಕಾಲುಗಳಲ್ಲಿ ತೊಂದರೆ. ಆಕೆ ಎಲ್ಲ ಕೆಲಸಗಳನ್ನು ಮಂಡಿಯ ಮೇಲೆ ಕೂತುಕೊಂಡೇ ಮಾಡುತ್ತಿದ್ದಳು. ಇಂಥದೊಂದು ದೈಹಿಕ ತೊಂದರೆಯ ಮಗು ಮನೆಗೆ ಬಂದಾಗ ಉಳಿದವರು ಅವಳನ್ನು ಗೇಲಿ ಮಾಡುವ, ನಮ್ಮ ಮತ್ತೆ ಇವಳ್ಯಾಕೆ ಬಂದಳು ಎಂದು ಯೋಚಿಸುವ ಸಾಧ್ಯತೆಗಳಿರುತ್ತವೆ. ಇದನ್ನೆಲ್ಲ ಯೋಚಿಸಿ ನನ್ನ ಮಕ್ಕಳನ್ನು ಎದುರು ಕೂರಿಸಿಕೊಂಡು ಹೇಳಿದೆ, ಈಗ ಮನೆಗೆ ಬಂದಿರೋದು ದೇವರ ಮಗು, ಅವಳನ್ನು ಮುದ್ದಾಗಿ ಬೆಳೆಸಬೇಕು, ಅದು ನಮ್ಮ ಜವಾಬ್ದಾರಿ. ಅವಳು ಬಂದಿರುವುದರಿಂದ ನಿಮಗೆ ಏನೂ ಕಡಿಮೆಯಾಗಲ್ಲ, ಬದಲಿಗೆ ಅಕ್ಕ ತಂಗಿ ಇಬ್ಬರ ಪ್ರೀತಿಯೂ ಸಿಗುತ್ತೆ ಎಂದೆಲ್ಲ ವಿವರಿಸಿದೆ. ಪುಣ್ಯಕ್ಕೆ ನನ್ನ ಮಕ್ಕಳು ಎಲ್ಲವನ್ನೂ ಅರ್ಥ ಮಾಡಿಕೊಂಡರು. ಅನಾಥಾಶ್ರಮ ಅಂದ ಮೇಲೆ ಅವರಿಗೂ 108 ಸಮಸ್ಯೆಗಳಿರುತ್ತವೆ. ಅದೇ ಕಾರಣದಿಂದ ಈ ಮಗುವಿಗೆ ಆಪರೇಷನ್ ಮಾಡಿಸುವ, ಅವಳಿಗೆ ಕೃತಕ ಕಾಲು ಅಳವಡಿಸುವ ಕೆಲಸವೇ ಆಗಿರಲಿಲ್ಲ. ಕಾಲಿಲ್ಲದ ಮಗು ಎಂದು ಯೋಚನೆಯೇ ಅವಳಿಗೆ ಬಾರದಂತೆ ಬೆಳೆಸಬೇಕು ಎಂದು ಯೋಚಿಸಿದ್ದರಿಂದ ದತ್ತು ಪಡೆಯುವ ಮೊದಲೇ ನಾನು 10 ವೈದ್ಯರನ್ನು ಸಂಪರ್ಕಿಸಿದ್ದೆ. ಅವರಿಂದ ಸಲಹೆಯನ್ನೂ ಪಡೆದಿದ್ದೆ. ಮಗುವನ್ನು ಬೆಳೆಸುವ ವಿಚಾರವಾಗಿ ಮಾನಸಿಕವಾಗಿ ಸಿದ್ಧಳಾಗಿದ್ದೆ. ಮಗಳನ್ನು ಎದುರು ಕೂರಿಸಿಕೊಂಡು
ಕೃತಕ ಕಾಲಿನ ಬಳಕೆ, ಅದರಿಂದ ಇರುವ ಅನುಕೂಲವನ್ನೆಲ್ಲ ವಿವರಾಗಿ ಹೇಳಿದ್ದೆ. ಹಾಲುಗಲ್ಲದ ಕಂದಮ್ಮಗಳೇ ದತ್ತು ಮಕ್ಕಳಾಗಿ ಬಂದರೆ ಪೋಷಕರ ಜೊತೆಗೆ ಬೇಗ ಹೊಂದಿಕೊಳ್ತಾರೆ. ಆದರೆ ನಮ್ಮ ಪಾಲಿಗೆ ಸಿಕ್ಕವಳು 5 ವರ್ಷದ ಬಾಲೆ. ಅದುವರೆಗೂ ಅಪರಿಚಿತರಾಗಿದ್ದವರನ್ನು ಮಮ್ಮಿ ಡ್ಯಾಡಿ ಅನ್ನುವುದು, ಗೊತ್ತಿಲ್ಲದ ಜಾಗವನ್ನು ನಮ್ಮ ಮನೆ ಎಂದು ಭಾವಿಸುವುದು ಅವಳಿಗೂ ಕಷ್ಟವಾಗಿತ್ತು ಅನಿಸುತ್ತೆ. ಆಕೆ ಆರಂಭದಲ್ಲಿ ನಮ್ಮಿಂದ ಒಂದು ಅಂತರ ಕಾಯ್ದುಕೊಂಡಂತೆ ಇದ್ದಳು. ಹೆಚ್ಚಿನ ಸಂದರ್ಭಗಳಲ್ಲಿ ನನ್ನ ದೊಡ್ಡ ಮಗನನ್ನೇ ಫಾಲೋ ಮಾಡ್ತಾ ಇದ್ಲು. ಅಂದರೆ ಅವನು ಏನು ಮಾಡ್ತಾನೋ ಅದನ್ನೇ ಇವಳು ಮಾಡ್ತಾ ಇದ್ಲು. ಬಹುಶಃ ಭಯ ಮತ್ತು ಕೀಳರಿಮೆಯ ಕಾರಣಕ್ಕೆ ಹೀಗೆ ಮಾಡ್ತಿರಬಹುದು ಅನ್ನಿಸ್ತು. ನೋಡು, ಇದು ನಿನ್ನ ಮನೆ, ನಿನಗೆ ಏನಿಷ್ಟವೋ ಅದನ್ನು ಮಾಡು, ಯಾರನ್ನು ಫಾಲೋ ಮಾಡಬೇಡ ಅಂದೆ. ಸರಿ ಅನ್ನುವಂತೆ ತಲೆ ಆಡಿಸಿ ಸುಮ್ಮನಾದಳು. ನಮಗೋ ಹೊಸದೊಂದು ಮಗುವನ್ನು ಮನೆ ತುಂಬಿಸಿಕೊಂಡ ಸಡಗರ, ಅವಳಿಗೂ ಬೇರೆಂದು ಜಾಗಕ್ಕೆ ದಾರಿ ತಪ್ಪಿ ಬಂದಂಥ ಗೊಂದಲ. ಅಂದರೆ ಇಬ್ಬರಿಗೂ ಒಂದೊಂದು ಬಗೆಯ ತಳಮಳ. ಬಯಸಿ ತಂದ ಮಗುವಲ್ಲವೇ, ಅವಳನ್ನು ತಪ್ಪಿ ಮುದ್ದಾಡಬೇಕು, ಲಾಲಿ ಹಾಡಿ ಚುಕ್ಕು ತಟ್ಟಬೇಕು, ತೊಡೆಯ ಮೇಲೆ ಕೂರಿಸಿಕೊಳ್ಳಬೇಕು ಎಂದೆಲ್ಲ ನನಗೆ ಆಸೆ ಆಗುತ್ತಿತ್ತು. ನಾನು ಹಾಗೇನಾದರೂ ಮಾಡಲು ಮುಂದಾದರೆ ನನ್ನ ಮಗಳು ಮುಖಕ್ಕೆ ಮುಚ್ಚುತ್ತಿದ್ದಳು. ಏನೂ ಪ್ರತಿಕ್ರಿಯಿಸದೆ ಎದ್ದು ಹೋಗಿ ಬಿಡುತ್ತಿದ್ದಳು. ಆಗೆಲ್ಲ ಸಂಕಟ ಆಗುತ್ತಿತ್ತು. ಆದರೆ ಒಂದು ಹೊಸ ಪರಿಸರಕ್ಕೆ ಹೊಂದಿಕೊಳ್ಳಲು ಸಮಯ ಬೇಕು. ಈ ಮನೆ, ಇಲ್ಲಿನ ಜನ, ಅವರ ಪ್ರೀತಿ, ಅದರ ಹಿಂದಿನ ಭಾವವೆಲ್ಲ ಅರ್ಥವಾಗಿ ಈ ಮುದ್ದು ಮಗಳು ಆರ್ದ್ರವಾಗಿ ಅಮ್ಮ ಎನ್ನುವಂಥ ಸಂದರ್ಭವೊಂದು ಬಂದೇ ಬರುತ್ತೆ. ತಾಳ್ಮೆಯಿಂದ ಕಾಯಬೇಕಷ್ಟೇ ಎಂದು ನನ್ನ ಒಳ ಮನಸ್ಸು ಪಿಸುಗುಡುತ್ತಿತ್ತು. ದಿನಗಳು ಉರುಳುತ್ತಿದ್ದವು, ಮಕ್ಕಳು ಬೆಳೆಯುತ್ತಿದ್ದರು. ಅವತ್ತೊಂದು ದಿನ ನನ್ನ ಮಗಳು ಅಮ್ಮ ಅಂದಳು. ಮಾತಾಡು ಕಂದ ಅಂದೆ. ಅಮ್ಮನ ಪ್ರೀತಿ ವಾತ್ಸಲ್ಯಕ್ಕಾಗಿ ಎಷ್ಟೊಂದು ಹಂಬಲಿಸಿದ್ದೆ ಗೊತ್ತೇನಮ್ಮ. ಯಾಕಮ್ಮ ನೀನು ಆಶ್ರಮಕ್ಕೆ ಮೊದಲೇ ಬರಲಿಲ್ಲ? ನನಗೆ ನಿನ್ನ ಫೋನ್ ನಂಬರ್ ಗೊತ್ತಿರಲಿಲ್ಲ. ಗೊತ್ತಿದ್ದರೆ ಖಂಡಿತ ನನಗೆ ಕಾಲ್ ಮಾಡಿ ನಾನು ಇಲ್ಲಿದ್ದೀನಿ, ಬೇಗ ಬಂದು ಕರ್ಕೊಂಡು ಹೋಗಮ್ಮ ಅನ್ನುತ್ತಿದ್ದೆ. ಅಮ್ಮ ಬೇಕು, ನನಗೆ ಅಮ್ಮ ಬೇಕು ಅಂತ ದಿನಾಲೂ ಅಳ್ತಿದ್ದೆ, ಬಿಕ್ಕಿ ಬಿಕ್ಕಿ ಅಳುತ್ತಿದ್ದೆ. ಆದರೆ ನಮ್ಮ ಆಶ್ರಮ ಇಲ್ಲಿಂದ ತುಂಬ ದೂರ ಇತ್ತಲ್ವಾ, ಹಾಗಾಗಿ ನಿನಗೆ ನಾನು ಅಳು ಕೂಗು ಯಾವುದೂ ಕೇಳಿಸಿಲ್ಲ. ನಿನ್ನನ್ನು ಬಿಟ್ಟು ನಾನೆಲ್ಲೂ ಹೋಗಲಮ್ಮ, ನನಗೆ ನೀನು ಬೇಕು ಕಣಮ್ಮ ಅಂದು ಬಿಟ್ಟಳು. ದೇವರು ಪ್ರತ್ಯಕ್ಷನಾಗಿ ಮಾತನಾಡಿದಾಗ ಆಗ್ತದಲ್ಲ, ಅಂಥದ್ದೊಂದು ಥ್ರಿಲ್ ಫೀಲಿಂಗ್ ನನಗೆ ಆಗಿತ್ತು. ಮಗಳು ಏನು ಮಾತಾಡ್ತಾಳೋ ಎಂಬ ಕುತೂಹಲದಿಂದ ಬಾಗಲಲ್ಲಿ ನಿಂತು ಎಲ್ಲವನ್ನೂ ಕೇಳಿಸಿಕೊಂಡ ನನ್ನ ಗಂಡ ಏನು ಹೇಳಲು ತೋಚದೆ ಬಿಕ್ಕಳಿಸತೊಡಗಿದರು. ಮಗಳು ಬಂದ ಮೇಲೆ ನಮ್ಮ ಮನೆ ನಂದು ಗೋಕುಲ ಆಗಿದೆ. ಅವಳೀಗ UKG ಓದ್ತಾ ಇದ್ದಾಳೆ. ಗಂಡು ಮಗಳಿಗಿಂತ ಹೆಚ್ಚು ಆಸೆಯಿಂದ ಅಕ್ಕರೆಯಿಂದ ಅವಳನ್ನು ಸಾಕ್ತಾ ಇದ್ದೀವಿ. ಕೃತಕ ಕಾಲುಗಳ ಸಹಾಯದಿಂದ ನನ್ನ ಮಗಳು ಓಡಾಡುವುದಷ್ಟೇ ಅಲ್ಲ, ಜಿಗಿಯುವುದು, ಡ್ಯಾನ್ಸ್ ಮಾಡುವುದನ್ನು ಕಲಿತಿದ್ದಾಳೆ. ಅವಳನ್ನು ನೋಡಿದಾಗಲೆಲ್ಲ ದೇವರು ಮಾರುವೇಷದಲ್ಲೇ ನಮ್ಮ ಜೊತೆಗಿದ್ದಾನೆ ಅನ್ನಿಸುತ್ತದೆ. ಇಂಥದೊಂದು ಫೀಲ್ ತಂದುಕೊಡುವ ಮಗಳಿಗೆ ತಾಯಿಯಾಗುವ ಭಾಗ್ಯ ಎಷ್ಟು ಜನಗಳಿಗಿದೆ ಹೇಳಿ. ನೋಡಿದ್ರಲ್ಲ ಸ್ನೇಹಿತರೆ, ಒಬ್ಬ ಹೆಣ್ಣು ಮಗು, ಅದು ಅಂಗವಿಕಲ ಹೆಣ್ಣು ಮಗುವನ್ನು ದತ್ತು ತೆಗೆದುಕೊಂಡು ಅವಳನ್ನು
ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಿರುವ ಈ ದಂಪತಿಗಳಿಗೆ ಒಂದು ಮೆಚ್ಚುಗೆಯ ಒಂದು ಭಾವನೆಯನ್ನು ಸಲ್ಲಿಸುವುದು ನಮ್ಮ ಕರ್ತವ್ಯ ಎಂದೆನಿಸುತ್ತದೆ. ನಮಸ್ತೆ ಸ್ನೇಹಿತರೆ, ಧನ್ಯವಾದಗಳು.